ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ತಾಲೂಕಾ ಪಂಚಾಯತ್ ಆವರಣದಲ್ಲಿ ಇಂದು ಜಿಲ್ಲಾ ಮಟ್ಟದ ಉದ್ಯೋಗ ಮೇಳ 2025-26 ಆಯೋಜಿಸಲಾಗಿತ್ತು. ಕರ್ನಾಟಕ ಸರ್ಕಾರ, ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ, ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ, ತಾಲೂಕಾ ಪಂಚಾಯತ್ ಕಲಬುರಗಿಯ ಸಹಯೋಗದೊಂದಿಗೆ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳ 2025-26 ಕಾರ್ಯಕ್ರಮವು ಕಲಬುರಗಿ ನಗರದ ತಾಲೂಕಾ ಪಂಚಾಯತ್ ಆವರಣದಲ್ಲಿ ಬೆಳಗ್ಗೆ 10 ಗಂಟೆಗೆ ದಿನಾಂಕ 5ನೇ ಜನವರಿ 2026ರಂದು ಜರುಗಿತು. ಇದರ ಉದ್ಘಾಟಕರಾಗಿ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಭವರ್ ಸಿಂಗ್ ಮೀನಾ IAS ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಜಿಲ್ಲಾ ಪಂಚಾಯತ್ ಕಲಬುರಗಿಯ TRDA ಯೋಜನಾ ನಿರ್ದೇಶಕರಾದ ಜಗದೇವ್ B ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಕೈಗಾರಿಕಾ ಕೇಂದ್ರ ಇಲಾಖೆ ಕಲಬುರಗಿಯ ಜಂಟಿ ನಿರ್ದೇಶಕರಾದ MD ಅಜೀಂ, ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿಗಳಾದ ನಾಗುಬಾಯಿ ದೊಡ್ಡಮನಿ, ಜಿಲ್ಲಾ ಪಂಚಾಯತ್ ಕಲಬುರಗಿಯ ಮುಖ್ಯ ಲೆಕ್ಕಾಧಿಕಾರಿಗಳಾದ ವಿಕಾಸ್ ಸಜ್ಜನ್, ಲೆಕ್ಕಾಧಿಕಾರಿಗಳಾದ ಪವನ್ ಕುಮಾರ್, ತಾಲೂಕಾ ಪಂಚಾಯತ್ ಕಲಬುರಗಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ MD ಸೈಯದ್ ಪಟೇಲ್ ಹಾಗೂ SPI RCT ತರಬೇತಿ ಕೇಂದ್ರ ಕಲಬುರಗಿಯ ನಿರ್ದೇಶಕರಾದ ನಂದಕಿಶೋರ್ ಮಳಖೇಡ್ಕರ್ ಆಗಮಿಸಿದ್ದರು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಸರಕಾರಿ ಮಹಿಳಾ ಪಾಲಿಟೆಕ್ನಿಕ್ನಲ್ಲಿ ವಿಶ್ವ ಏಡ್ಸ್ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ಕಲಬುರಗಿ ಸರಕಾರಿ ಮಹಿಳಾ ಪಾಲಿಟೆಕ್ನಿಕ್ ಕಲಬುರಗಿಯ ವತಿಯಿಂದ ವಿಶ್ವ ಏಡ್ಸ್ ದಿನಾಚರಣೆ ಕಾರ್ಯಕ್ರಮವು ಸೋಮವಾರ ದಿನಾಂಕ 5ನೇ ಜನವರಿ 2026ರಂದು ಮುಂಜಾನೆ 11 ಗಂಟೆಗೆ ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದ ಹತ್ತಿರ ಇರುವ ಸರಕಾರಿ ಮಹಿಳಾ ಪಾಲಿಟೆಕ್ನಿಕ್ ನಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಕಲಬುರಗಿ ವಿಭಾಗದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಉಪ ನಿರ್ದೇಶಕರಾದ ಡಾಕ್ಟರ್ ಶರಣಬಸಪ್ಪ ಗಣಜಲ್ಖೇಡ್ ಆಗಮಿಸಿದ್ದರು.
ಮುಖ್ಯ ಅತಿಥಿಗಳಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕಲಬುರಗಿಯ ಸಭಾಪತಿಗಳಾದ ಅರುಣಕುಮಾರ್ ಲೋಯಾ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಸರಕಾರಿ ಮಹಿಳಾ ಪಾಲಿಟೆಕ್ನಿಕ್ ಕಲಬುರಗಿಯ ಪ್ರಾಂಶುಪಾಲರಾದ ರಾಘವೇಂದ್ರ ಸಿ ರಾಜೇಶ್ವರ್ಕರ್ ವಹಿಸಿದ್ದರು. ವಿಶೇಷ ಉಪನ್ಯಾಸಕರಾಗಿ ಜಿಮ್ಸ್ ಆಸ್ಪತ್ರೆ ಕಲಬುರಗಿಯ ಎಆರ್ಟಿ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರೀಮಾ ಹರ್ವಾಳ್ ಆಗಮಿಸಿದ್ದರು. ಗೌರವ ಉಪಸ್ಥಿತರಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕಲಬುರಗಿಯ ಉಪಸಭಾಪತಿಗಳಾದ ಭಾಗ್ಯಲಕ್ಷ್ಮಿ ಎನ್ ಹಾಗೂ ಖಜಾಂಚಿಗಳಾದ ಜಿಎಸ್ ಪದ್ಮಾಜಿ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕಲಬುರಗಿಯ ಗೌರವ ಕಾರ್ಯದರ್ಶಿಗಳಾದ ರವೀಂದ್ರ ಶಾಬಾದಿ, ಆರೋಗ್ಯ ಉಪಸಮಿತಿಯ ಸಂಚಾಲಕರಾದ ಡಾಕ್ಟರ್ ಪರಮೇಶ್ವರ್ ಶೆಟ್ಕಾರ್, ಸರಕಾರಿ ಮಹಿಳಾ ಪಾಲಿಟೆಕ್ನಿಕ್ ಕಲಬುರಗಿಯ ಕಾರ್ಯಕ್ರಮ ಅಧಿಕಾರಿಗಳಾದ ಡಾಕ್ಟರ್ ಸಪ್ನಾ, ಸಿಪಿ ವಿಭಾಗದ ಉಪನ್ಯಾಸಕರಾದ ಗೋವಿಂದ್, ಎಎಸ್ಐಸಿ ವಿಭಾಗದ ಹಿರಿಯ ಉಪನ್ಯಾಸಕರಾದ ನಿಂಗಣಗೌಡ, ಶ್ರೀದೇವಿ, ಸುರೇಖಾ, ಅರುಣ, ರಜನಿ ಸೇರಿದಂತೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕಲಬುರಗಿಯ ಪದಾಧಿಕಾರಿಗಳು ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು. ಇದು ಮುಖ್ಯವಾಗಿ ಯಾವುದೇ ಒಂದು ನಮ್ಮ ಒಂದು ಸ್ವಾಸ್ಥ್ಯಕ್ಕೆ ಸಂಬಂಧಪಟ್ಟಿದ್ದು ಅದು ನಿಧಾನ ಆದರೂ ಪರವಾಗಿಲ್ಲ, ಜನರಿಗೆ ಮುಟ್ಟಬೇಕು ಅನ್ನೋಂಥದ್ದು ಒಂದು ಕಳಕಳಿ ನಮ್ಮ ಒಂದು ರೆಡ್ ಕ್ರಾಸ್ ಸಂಸ್ಥೆಗೆ ಯಾವಾಗಲೂ ಇರುತ್ತೆ. ಹಾಗಾಗಿ ಇವತ್ತಿನ ದಿವಸ ನಾವು ಡಾಕ್ಟರ್ ರೀಮಾ ಅವರಿಗೆ ಭಾಳ ರಿಕ್ವೆಸ್ಟ್ ಮಾಡಿಕೊಂಡು ಇರೋಂಥ ಸ್ವಲ್ಪ ಟೈಮಲ್ಲೇ ನಮ್ಮ ಮಕ್ಕಳಿಗೋಸ್ಕರ ನೀವು ಅದನ್ನು ಕೊಡಿ, ತುಂಬ ಉಪಯೋಗ ಆಗುತ್ತೆ ಅಂಥೇಳಿ ಅವ್ರನ್ನ ಇವತ್ತು ಕರ್ಕೊಂಡು ಬಂದಿದ್ದೀವಿ. ಅದ್ರ ಜೊತೆಗೆ ನಮ್ಮ ಜೆ ಡಿ ಆಗಿರತಕ್ಕಂಥ ನಮ್ಮ ಗಂಜಲ್ಕೇಟ್ ಸರು ಅಷ್ಟೇ, ಹೆಲ್ತ್ಗೆ ಅಂತಂದರೆ ಅದು ಜನರಿಗೆ ಮುಟ್ಟುತ್ತೆ ಅಂದರೆ ಯಾವ ಕಾರ್ಯಕ್ರಮಕ್ಕೂ ಬರ್ತಾರೆ ಅಂಥೇಳಿ ನಾನು ನಿಮಗೆ ಹೇಳಿದ್ದೆ. ಅದೇ ಥರ ಇವತ್ತು ಬಂದಿದ್ದಾರೆ. ಭಾಳ ಬಹುಶಃ ತಮ್ಮ ಟೈಮ್ನೆಲ್ಲನೂ ಇದು ಅಡ್ಜಸ್ಟ್ ಮಾಡಿಕೊಂಡು ಇವತ್ತಿನ ದಿವಸ ಒಂದು ತಾಸಷ್ಟು ನಮ್ಮಲ್ಲಿ ಕಳೆಯಲಿಕ್ಕೆ ಬಂದಿದ್ದಾರೆ. ನಾವೆಲ್ಲ ಒಟ್ಟಾಗಿ ಸೇರಿ ಏನು ಮಾಡ್ತಿದ್ದೀವಿ, ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹೇಳ್ತೀನಿ. ಈಗಾಗಲೇ ನಾವು ರೆಡ್ ಕ್ರಾಸ್ ಕಾರ್ಯಕ್ರಮ ಮಾಡಿರೋದ್ರಿಂದ ರೆಡ್ ಕ್ರಾಸ್ ಏನು ಹ್ಯುಮ್ಯಾನಿಟಿಗೋಸ್ಕರ ಮಾನವ ಒಂದು ಜೀವನ ಸಂಕುಲಕ್ಕೆ ಏನೆಲ್ಲ ಕೆಲಸ ಮಾಡ್ತಿದೆ ಅಂತ ಈಗಾಗಲೇ ಮೊದಲು ನಾವು ನಿಮಗೆ ಹೇಳಿದ್ದೀವಿ. ಈ ಮುಖ್ಯವಾಗಿ ಏನು ಅಂತಂದರೆ ಇಲ್ಲಿ ನಾವು ಸಾಮಾನ್ಯವಾಗಿ ಎಷ್ಟೇ ಶಿಕ್ಷಣ ತಗೊಂಡ್ರು, ಎಷ್ಟೇ ನಾವು ದೊಡ್ಡ ಮನುಷ್ಯರಾದರೂ, ಎಷ್ಟೇ ಧನವನ್ನು ಸಂಪಾದಿಸಿದ್ರು, ವಿತೌಟ್ ಹೆಲ್ತ್ ವೆಲ್ತ್ ಈಸ್ ನಥಿಂಗ್. Carefully have listened what are the instructions given by Dr. Madam, Dr. Rima Madam, Rima Harwal Madam. So ಈ ಒಂದು ನಿಟ್ಟಿನಲ್ಲಿ ಮೇಡಮ್ ಅವರು ಆಂಟಿ ರಿಟ್ರೋವೈರಲ್ ಥೆರಪಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಈ ರೋಗದ ಬಗ್ಗೆ ಅವರು ಸಾಕಷ್ಟು ಮಾಹಿತಿ ಪಡೆದಿರ್ತಾರೆ. ಅದರ ಬಗ್ಗೆ ಅದರ ಚಿಕಿತ್ಸೆ ಹೆಂಗೆ ಮಾಡಬೇಕು ಅದರ ಬಗ್ಗೆ ಮಾಹಿತಿ ತಮಗೆಲ್ಲರಿಗೂ ತಿಳಿಸಿರ್ತಾರೆ. ಈ ಒಂದು ನಿಟ್ಟಿನಲ್ಲಿ ತಾವು ಸಹ ಮುಂಬರುವ ದಿನಗಳಲ್ಲಿ ಅತ್ಯಂತ ಜಾಗರೂಕತೆಯಿಂದ ಇದ್ದು ಒಳ್ಳೆಯ ಒಂದು ಲೈಫ್ ಲೀಡ್ ಮಾಡ್ತೀರಿ ಅಂತ ನಾನೊಂದು ಭರವಸೆ ಹೊಂದಿರುತ್ತೇನೆ. ಈ ಸಂದರ್ಭದಲ್ಲಿ ಈ ರೋಗದ ಬಗ್ಗೆ ಹೇಳಬೇಕಂದ್ರೆ ಮೊದಲನೇದಾಗಿ 1981 ಈ ರೋಗ ಅಮೆರಿಕಾದಲ್ಲಿ ಫಸ್ಟ್ ಕಾಣಿಸ್ಕೊಳ್ತು. ಅದಾದ ನಂತರ 1986 ನಮ್ಮ ಇಂಡಿಯಾದಲ್ಲಿ ಫಸ್ಟ್ HIV ಇನ್ಫೆಕ್ಷನ್ ಪೇಷಂಟ್ ಸಿಕ್ಕಿದ್ದು 1986 ಚೆನ್ನೈನಲ್ಲಿ. ಅದೇ ರೀತಿ 1900 ಸರ್ ಹೇಳಿದರು 1988ರಿಂದ ಈ ಒಂದು ಡಿಸೆಂಬರ್ 1 ಪ್ರತಿ ವರ್ಷ ಈ ಒಂದು ವಿಶ್ವ ಏಡ್ಸ್ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಸೊ ದಟ್ ಟು ಎಜುಕೇಟ್ ಆಲ್ ದ ಪೀಪಲ್, ಆಲ್ ದ ಯೂತ್, ಆಲ್ ಪೀಪಲ್ ಟು ಗಿವ್ ಇದ್ರ ಬಗ್ಗೆ ಒಂದು ಜಾಗೃತಿ. ಯಾಕಂದ್ರೆ ಮೇಡಮ್ ಅವರು ಇದ್ರ ಬಗ್ಗೆ ಹೇಳ್ಬಿಟ್ಟಿದ್ದಾರೆ. ಒಮ್ಮೆ ಈ ರೋಗ ಬಂತಪ್ಪ ಅಂತಂದ್ರೆ ಅದನ್ನು ಹೋಗಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸುದ್ದಿ ಸಮಯದವರು ಹ್ಯಾವ್ ಆಸ್ಕ್ಡ್ ಮೀ ಟು ಟಾಕ್ ಅ ಲಿಟಲ್ ಬಿಟ್ ಆನ್ ಏಡ್ಸ್ ಅವೇರ್ನೆಸ್. ಇಲ್ಲಿ ನಾನು ಹ್ಯಾವ್ ಕಮ್ ಟು ವುಮೆನ್ಸ್ ಪಾಲಿಟೆಕ್ನಿಕ್ ಕಾಲೇಜ್ ಏಡ್ಸ್ ಅವೇರ್ನೆಸ್ ಬಗ್ಗೆ ಹೇಳಲಿಕ್ಕೆ. ಸೊ ಬೇಸಿಕಲಿ ಏಡ್ಸ್ ಇಸ್ ಅ ವೆರಿ ಡ್ರೆಡ್ಫುಲ್ ಡಿಸೀಸ್, ಅ ಡೇಂಜರಸ್ ಡಿಸೀಸ್, ಬಿಕಾಸ್ ಫಸ್ಟ್ಲಿ ಇದಕ್ಕೆ ಕ್ಯೂರ್ ಇಲ್ಲ. ಎನಿ ಅದರ್ ಡಿಸೀಸ್, ಇವಾಗ ಕ್ಯಾನ್ಸರ್ ಕೂಡ ಕ್ಯೂರ್ ಬಂದಿದೆ, ಎನಿ ಅದರ್ ಡಿಸೀಸ್ ಹ್ಯಾಸ್ ಕ್ಯೂರ್, ಬಟ್ ದಿಸ್ ಹ್ಯಾಸ್ ನೋ ಕಂಪ್ಲೀಟ್ ಕ್ಯೂರ್. ಮೀನ್ಸ್ ಇಟ್ ಈಸ್ ಅ ಲೈಫ್ ಟೈಮ್ disease. ಸಾಯುವರೆಗೂ ಟ್ರೀಟ್ಮೆಂಟ್ ತಗೋಬೇಕು. ಸೊ ಇಟ್ ಕ್ಯಾನ್ ಓನ್ಲಿ ಬಿ ಕಂಟ್ರೋಲ್ಡ್ ಬೈ ಟೇಕಿಂಗ್ ರೆಗ್ಯುಲರ್ ಮೆಡಿಕೇಶನ್. ಇಟ್ ಕೆನಾಟ್ ಬಿ ಕ್ಯೂರ್ಡ್. ಸೊ ಇಟ್ ಈಸ್ ಅ ವೆರಿ ಡೇಂಜರಸ್ ಡಿಸೀಸ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಡಿಸೀಸ್ ಇಸ್ ಇಟ್ ಈಸ್ ಪ್ರಿವೆಂಟಬಲ್. ಇದಕ್ಕೆ ನಾವು ಪ್ರಿವೆಂಟ್ ಮಾಡ್ಕೋಬೇಕು. ಬಿಕಾಸ್ HIV infection causes AIDS. AIDS is the last stage of HIV infection. So 4 routes of transmission of HIV infection. One is sexual activity with multiple sexual partners and unsafe sex. Secondly, mother to child transmission is another route. Thirdly, by injection drug users. Drug users it is very commonly seen. And lastly, it is through blood transfusion. So at all these stages we have to be very careful to prevent this dreadful disease and save ourselves from this disease.
ಅಚಾನಕ್ HIV ಬೈ ಲಾಪರ್ವಾಹಿಯಿಂದ ಬಂದರೂ ಕೂಡ ದೇರ್ ಇಸ್ ನಥಿಂಗ್ ಟು ಫಿಯರ್ ಆ್ಯಂಡ್ ಲೂಸ್ ಹೋಪ್ಸ್. ಗೌರ್ಮೆಂಟ್ ಇಸ್ ಗಿವನ್ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್ ಆ್ಯಂಡ್ ಫ್ರೀ ಟ್ರೀಟ್ಮೆಂಟ್ ಫಾರ್ ಆಲ್ HIV ಪಾಸಿಟಿವ್ ಇಂಡಿವಿಜುವಲ್ಸ್. ART ಕೇಂದ್ರ ಜಿಮ್ಸ್ ಕಲಬುರ್ಗಿ ಹಾಸ್ಪಿಟಲಲ್ಲಿ ರೂಮ್ ನಂಬರ್ 128 ನಾ ಡಾಕ್ಟರ್ ರೀಮಾ ಹರ್ವಾಳ್ ಮೆಡಿಕಲ್ ಆಫೀಸರ್ ಕೂತಿರ್ತೀನಿ. ಪ್ಲೀಸ್ ಅಪ್ರೋಚ್ ಮೀ, ಅಲ್ಲಿ ಬರ್ರಿ, ವಿ ವಿಲ್ ಡೂ ಯೋರ್ ಟೆಸ್ಟಿಂಗ್, ಆಮೇಲೆ ವಿ ವಿಲ್ ಸ್ಟಾರ್ಟ್ ದ ಮೆಡಿಕೇಶನ್. ಸೊ ಒನ್ಸ್ ಮೆಡಿಕೇಶನ್ ಸ್ಟಾರ್ಟ್ ಆದಾಗ ಡೈಲಿ 1 ಟ್ಯಾಬ್ಲೆಟ್ ಎವ್ರಿ ಡೇ ಆಫ್ಟರ್ ಫುಡ್ ನೈಟ್ ಎವ್ರಿ ಡೇ ಟಿಲ್ ಯೋರ್ ಡೆತ್ ತಗೊಳ್ಳೋದ್ರಿಂದ HIV ಪಾಸಿಟಿವ್ ಇಂಡಿವಿಜುವಲ್ ಕೂಡ HIV ನೆಗೆಟಿವ್ ಇಂಡಿವಿಜುವಲ್ ಥರ ಹೆಲ್ದಿ ಲೈಫ್ ಲೀಡ್ ಮಾಡ್ಬೋದು. ಸೊ ದಿಸ್ ಇಸ್ ದ ಸೊಲ್ಯೂಷನ್. ಹ್ಯೂಮನ್ ಇಮ್ಯುನೋಡೆಫಿಷಿಯನ್ಸಿ ವೈರಸ್ ಅಂತ ಹೇಳ್ತಕ್ಕಂಥ ಒಂದು ವೈರಸ್, ಆ ವೈರಸ್ಸಿಂದ ಬರ್ತಕ್ಕಂಥ ಒಂದು ಕಾಯಿಲೆ. ಸೊ ಈ ಕಾಯಿಲೆ ಸಂಪೂರ್ಣವಾಗಿ ಹತೋಟಿಗೆ ತರಬೇಕು, ಅದರ ನಿಯಂತ್ರಣ ಮಾಡಬೇಕು ಅಂದರೆ ಈ ಒಂದು ಇನ್ಫೆಕ್ಷನ್, ಇದು ಏನು ಸೋಂಕು ಆಗ್ತಕ್ಕಂಥದ್ದು ನಾವು ತಡೆಗಟ್ಟಬೇಕಾದ್ರೆ ನಮಗೆ ಮುಖ್ಯವಾಗಿ ಅದು ಯಾವ ರೀತಿ ಹರಡ್ತಕ್ಕಂಥದ್ದು ಅಂತಕ್ಕಂಥದ್ದು ನಮಗೆಲ್ಲರಿಗೆ ಜಾಗೃತಿ ಇರಬೇಕು, ಮುಖ್ಯವಾಗಿ ನಮ್ಮ ಯುವ ಜನಕ್ಕೆ. ಯಾಕೆಂದರೆ ಈ ಯುವಜನದ ಏನಂದರೆ ಈ ಅಡೋಲೆಸೆಂಟ್ ಏಜ್ ಗ್ರೂಪ್ ಅಂತ ಹೇಳ್ತೀವಿ ನಾವು, ಹದಿಹರೆಯದ ವಯಸ್ಸು ಚಂಚಲ ಅಂತ ಹೇಳ್ತೀವಿ ಎಲ್ಲ. ಇದರಲ್ಲಿ ಭಾಳಷ್ಟು ನಾವು ಎಲ್ಲ ಹೆಂಗಿರ್ತಂದ್ರೆ ಭಾಳಷ್ಟು ಕುತೂಹಲ, ಭಾಳಷ್ಟು ಏನೋ ಮೋಜು ಬಗ್ಗೆ ಇರ್ಬೋದು, ಇವತ್ತು ನಾಳೆ ಈ ಸೋಷಲ್ ಮೀಡಿಯಾಗಳು ಇರ್ಬೋದು, ಅದರಿಂದ ನಾವು ಏನೋ ಒಂದು ಆಸಕ್ತಿ, ಏನಪ್ಪ ಇದು ಅಂದರೆ ಏನು, ಹಂಗಂದ್ರೆ ಏನು ಅಂತಕ್ಕಂಥದ್ದು ಆಸಕ್ತಿ ಇದ್ದು ಇವತ್ತು ದುಶ್ಚಟಕ್ಕೆ ಬಲಿ ಆಗ್ತಕ್ಕಂಥದ್ದು ಇರ್ಬೋದು, ಅಥವಾ ಬೇರೆ ಇಂಥ ಈ ಏನು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಹೇಳ್ತೀವಿ ನಾವು, ಲೈಂಗಿಕ ಸಂಪರ್ಕದಿಂದ ಆಗ್ತಕ್ಕಂಥ ಕಾಯಿಲೆಗಳ ಬಗ್ಗೆ ಇವು ಮುಖ್ಯವಾಗಿ ನಮ್ಮ ಯುವ ಜನರಿಗೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸಿದ್ರೆ ಮಾತ್ರ ಅವು ನಾವು ತಡೆಗಟ್ಟಬಹುದು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಭಾಳ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಇವತ್ತು ನಿಮ್ಮ ಸಂಸ್ಥೆ ಮತ್ತು ರೆಡ್ ಕ್ರಾಸ್ ಸಂಸ್ಥೆಯವರು ಮಾಡ್ತಾಯಿದ್ದಾರೆ. ಈ ಜಾಗೃತಿನೇ ಈ ರೋಗಕ್ಕೆ ಭಾಳ ಇಂಪಾರ್ಟೆಂಟ್. ಟ್ರೀಟ್ಮೆಂಟ್ ಎಷ್ಟು ಅದಕ್ಕಿಂತ 10 ಪಟ್ಟು ಇಂಪಾರ್ಟೆಂಟ್ ಇದ್ರ ಬಗ್ಗೆ ಅವೇರ್ನೆಸ್. ಏನಪ್ಪ HIV ಬರ್ತಕ್ಕಂಥದ್ದು, ಈ ಸೋಂಕು ಬರ್ತಕ್ಕಂಥದ್ದು ಹೆಂಗಂದರೆ HIV ಇರ್ತಕ್ಕಂಥ ವ್ಯಕ್ತಿ ಪಾಸಿಟಿವ್ ಯಾರು ಇರ್ತಾರೋ ಅವರಿಂದನೇ ಬರ್ತದೆ, ಬೇರೆ ಯಾರಿಂದ ಬರ್ತದೆ. ಕರ್ನಾಟಕ ಮಾದರ ಮಹಾಸಭಾ ಕಲಬುರಗಿ ಜಿಲ್ಲಾ ಸದಸ್ಯತ್ವ ಅಭಿಯಾನವು ಇಂದು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ಕರ್ನಾಟಕ ಮಾದರ ಮಹಾಸಭಾ ಕಲಬುರಗಿ ಜಿಲ್ಲಾ ಸದಸ್ಯತ್ವ ಅಭಿಯಾನವು ದಿನಾಂಕ 5ನೇ ಜನವರಿ 2026 ಸೋಮವಾರದಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಾದರ ಮಹಾಸಭಾದ ವಿಭಾಗೀಯ ಜಂಟಿ ಕಾರ್ಯದರ್ಶಿಗಳಾದ ವಿಜಯ್ ಕುಮಾರ್ ಜಿ ರಾಮಕೃಷ್ಣ, ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಗೋಪಾಲರಾವ್ ಕಟ್ಟಿಮನಿ, ಕಲಬುರಗಿ ವಿಭಾಗದ ವಿಶೇಷ ಆಹ್ವಾನಿತರಾದ ಶ್ಯಾಮ್ ನಾಟಿಕಾರ್, ಸಮಾಜದ ಮುಖಂಡರುಗಳಾದ ಲಿಂಗರಾಜ್ ತಾರ್ಫೈಲ್, ರಾಜು ವಾಡೇಕರ್, ಚಂದ್ರಿಕಾ ಪರಮೇಶ್ವರ್, ದಶರಥ್ ಕಲಗುರ್ತಿ, ಪಾಲಿಕೆಯ ಸದಸ್ಯರಾದ ನಿಂಗಮ್ಮ ಕಟ್ಟಿಮನಿ, ಡಾಕ್ಟರ್ ದತ್ತು H ಭಾಸಗಿ, ಗುಂಡಪ್ಪ ಶಿರಡೋಣ್, ಮಾಣಿಕ್ ಕಟ್ಟಿಮನಿ, ರಾಜು ಕಟ್ಟಿಮನಿ, ಮಲ್ಲಿಕಾರ್ಜುನ್ ಜೇವರ್ಗಿ, ಮಲ್ಲಿಕಾರ್ಜುನ್ ದಿನ್ನಿ ಆಗಮಿಸಿದ್ದರು. ಗಾಯಕಿ ಚಂದ್ರಕಲಾ ಅವರ ನಾಡಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಮಲ್ಲಿಕಾರ್ಜುನ್ ಜಿನಿಕೇರಿ ಸ್ವಾಗತಿಸಿದರು. ಚಂದ್ರಿಕಾ ಪರಮೇಶ್ವರ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಲಿಂಗರಾಜ್ ತಾರ್ಫೈಲ್, ಶ್ಯಾಮ್ ನಾಟಿಕಾರ್, ದಶರಥ್ ಕಲಗುರ್ತಿ, ವಿಜಯ್ ಕುಮಾರ್ ಜಿ ರಾಮಕೃಷ್ಣ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದರು. ಗೋಪಾಲರಾವ್ ಕಟ್ಟಿಮನಿಯವರು ಅಧ್ಯಕ್ಷೆಯ ಭಾಷಣವನ್ನ ಮಾಡಿದರು. ಈ ಸಂದರ್ಭದಲ್ಲಿ ಸಂಜು ಕುಮಾರ್ ಮಾಳಗೆ, ಸಚಿನ್ ಕಟ್ಟಿಮನಿ, ಸಚಿನ್ ತಾರ್ಫೈಲ್, ಮಾರುತಿ ಚಿತ್ತಾಪುರ್, ಸಂಜು ನರೋಣ, ಸುನಿತಾ ಕೊಲ್ಲೂರ್, ಚಂದಪ್ಪ ಕಟ್ಟಿಮನಿ, ಭಾರತಿಬಾಯಿ ಕಲ್ಯಾಣ್ಕರ್, ರಾಜು ಕಟ್ಟಿಮನಿ, ಪ್ರದೀಪ್ ಬಾಚನಾಳ್, ಸಿದ್ದಲಿಂಗ ಕಟ್ಟಿಮನಿ ಸೇರಿದಂತೆ ಇತರೆ ಅನೇಕ ಜನ ಸಮಾಜದ ಮುಖಂಡರು ಹಾಗೂ ಬಾಂಧವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ತಾರ್ಫೈಲ್ ಬಡಾವಣೆಯ 8ನೇ ತರಗತಿಯ ವಿದ್ಯಾರ್ಥಿ ಧನುಷ್ ಮರೆಪ್ಪ ತಾರ್ಫೈಲ್ ರಾಷ್ಟ್ರ ಮಟ್ಟದಲ್ಲಿ ಮಧ್ಯಪ್ರದೇಶದಲ್ಲಿ ಜರುಗಿದ ಹಾಕಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ಪ್ರಯುಕ್ತ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಪರಮೇಶ್ವರ್ ಖಾನಾಪುರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. RJ ಮಂಜು ಹಿರೋಳಿ ಕಾರ್ಯಕ್ರಮ ನಿರೂಪಿಸಿದರು. ಈಗಾಗಲೇ ಮಾತಾಡ್ಯಾರ, ಮಹಾಧಿಕರ ಮಹಾಸಭೆಯಿಂದ ನೋಂದಣಿ ಆಗಿರುವುದರಿಂದ ಏನ್ ಇದಕ್ಕೆ ನಮಗೆ ಲಾಭ ಅಂತಕ್ಕಂಥದ್ದು ಕೇಳ್ತಕ್ಕಂಥ ಕ್ವಶನ್ ನಿಮ್ಮಲ್ಲಿ ಮೂಡ್ತಾ ಇರಬಹುದು. ನೀವು ಮಹಾಧಿಕರ ಮಹಾಸಭೆ ಕಟ್ಟಿದ್ದು ಇದು ಮುನಿಯಪ್ಪರಾಗಲಿ ಕಾದಳವರು ಸ್ವಂತ ಸ್ವಾರ್ಥಕ್ಕೆ ಕಟ್ಟಂತ ಮಹಾಸಭಾ ಅಲ್ಲ, ಇದು ನಮ್ಮೆಲ್ಲರ ಮಕ್ಕಳ ಮತ್ತು ಮೊಮ್ಮಕ್ಕಳ ಭವಿಷ್ಯಕ್ಕಾಗಿ ಕಟ್ಟತಕ್ಕಂಥ ಮಹಾಧಿಕರ ಮಹಾಸಭಾ ಅಂತಕ್ಕಂಥದ್ದು ಅರ್ಥಕೊಳ್ಬೇಕು. ಯಾಕಂದ್ರೆ ಮಹಾಧಿಕರ ಮಹಾಸಭಾ ಇವತ್ತು ನೋಂದಣಿ ಕಾರ್ಯಕ್ರಮ ಮುಗಿದ ತಕ್ಷಣ ಇದು ಮುಗಿತು ಅನ್ನೋ ರೀತಿಯಲ್ಲಿ ಇರ್ಬಾರ್ದು. ನಾವು ಮಹಾಧಿಕರ ಮಹಾಸಭಾ ಇವತ್ತು ಪ್ರಾರಂಭವಾಗಿ ನಮ್ಮ ಜೀವನ ಇರೋವರೆಗೆ ಅದು ಮುಂದಿನ ದಿನದಲ್ಲಿ ಪ್ರಾರಂಭದಲ್ಲಿ ಇರಬೇಕು ಅಂತಕ್ಕಂಥದ್ದು ಕೂಡ
ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಮಹನೀಯರಲ್ಲಿ ಮನವಿ ಮಾಡಿಕೊಳ್ತಿದ್ದೀನಿ. ಸುಮಾರು 5 ದಿನಗಳ ಕಾಲ ನಾವು ಪರ್ಯಂತರ ಏನಪ್ಪ ಸಭೆ ಸಮಾರಂಭಗಳು ಮಾಡಿ ಅಂತಿಮವಾಗಿ 5ನೇ ತಾರೀಕು ಏನಪ್ಪ ಅಂತಂದ್ರೆ ನಾವು ಇವತ್ತು ಸದಸ್ಯತ್ವ ಅಭಿಯಾನ ಮಾಡಬೇಕನ್ನುವಂಥ ನಿರ್ಧಾರಕ್ಕೆ ಬಂದಾಗ ಈ ಗುಲ್ಬರ್ಗಾ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಾದಿಗ ನಾಯಕರುಗಳು ನನ್ನನ್ನು ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಹುರಿದುಂಬಿಸಿ ಇವತ್ತಿನ ಕಾರ್ಯಕ್ರಮ ಮಾಡಲಿಕ್ಕೆ ಅವರೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಚುರುಣನೆ ಆಗಿರುತ್ತೆ. ಕೊನೆಯದಾಗಿ ಜಿಲ್ಲಾಧ್ಯಕ್ಷನಾಗಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಕರ್ನಾಟಕ ರಾಜ್ಯ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ತಾಲೂಕಿನಲ್ಲಿರ್ತಕ್ಕಂಥ ಮಾದಿಗ ಕುಲಬಾಂಧವರೆಲ್ಲರೂ ಸದಸ್ಯತ್ವವನ್ನು ನೋಂದಣಿಯನ್ನು ಮಾಡಿಕೊಳ್ಬೇಕು, ಸದಸ್ಯರಾಗಬೇಕು. ಇವತ್ತು ಕೇವಲ ಮೆಂಬರ್ ಆದರೆ ಏನು ಸಿಗ್ತದೆ ಅಂತಕ್ಕಂಥ ಪ್ರಶ್ನೆ ತಮ್ಮಲ್ಲೆಲ್ಲ ಉದ್ಭವಿಸ್ತಿರ್ಬೇಕು. ಒಂದು ಅರ್ಥ ಮಾಡ್ಕೊಳ್ಬೇಕು, ಇವತ್ತು ಕರ್ನಾಟಕ ರಾಜ್ಯ ಇಡೀ ಭಾರತ ದೇಶದಲ್ಲಿ ಏನಪ್ಪ ಅಂದ್ರೆ ಯಾವ ರೀತಿ ಚುನಾವಣೆ ನಡೀತದಲ್ಲ ಅದೇ ರೀತಿ ಏನಪ್ಪ ಅಂದ್ರೆ ಈ ಮಾದರ ಮಹಾಸಭಾ ಕೂಡ ಸಂಪೂರ್ಣವಾಗಿ ಮತದಾನದ ಹಕ್ಕನ್ನು ಪಡಿತೀವಿ. ನಾವು ಬರ್ತಕ್ಕಂಥ ದಿನಗಳಲ್ಲಿ ನಮ್ಮದೇ ಆದಂಥ ಸಮುದಾಯವನ್ನು ಸಬಲೀಕರಣ ಮಾಡಲಿಕ್ಕೆ ನಾವೆಲ್ಲರೂ ಶಕ್ತರಾಗ್ತೀವಿ ಅಂತಕ್ಕಂಥ ವಿಚಾರದಲ್ಲಿ ಇದನ್ನು ಮನಗಾಣಬೇಕು. ಪ್ರತಿಯೊಂದು ಹಂತದಲ್ಲಿ ನಾವು ಪ್ರತಿಯೊಂದು ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಯುವಕರು ಮಕ್ಕಳು ಏನಪ್ಪ 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ಏನಪ್ಪ ಅಂದ್ರೆ ಸದಸ್ಯತ್ವ ಹೊಂದಲಿಕ್ಕೆ ಅರ್ಹರಿದ್ದೀವಿ. ಅತ್ಯಂತ ಸಂತೋಷಕರವಾಗಿರ್ತಕ್ಕಂಥ ಈ ಶುಭ ದಿನ. ಇವತ್ತೇನು ಸದಸ್ಯತ್ವ ಅಭಿಯಾನದ ಕಾರ್ಯಕ್ರಮ ಮಾಡಿದ್ದೇವೆ. ಮೊದಲನೇ ಹಂತದಲ್ಲಿ 188 ಸದಸ್ಯರು ಇವತ್ತು ನೋಂದಣಿಯಾಗಿದ್ದೇವೆ. ಇದು ಐತಿಹಾಸಿಕವಾಗಿರ್ತಕ್ಕಂಥದ್ದು. ಈವನ್ ಬೇರೆ ಜಿಲ್ಲೆಗಳಲ್ಲಿ ಕೂಡ ಯಾವುದೇ ರೀತಿಯಿಂದ ಈ ರೀತಿ ಅಭಿಯಾನ ಆಗಿಲ್ಲ. ಆದರೆ ಇವತ್ತು ಒಂದೇ ದಿವಸದಲ್ಲಿ 188 ಸದಸ್ಯರು ಇವತ್ತಾಗಿದ್ದೇವೆ ಅಂದ್ರೆ ಭಾಳ ಹೆಮ್ಮೆ ತರ್ತದೆ. ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ಸಮುದಾಯದವರೇನಪ್ಪ ಅಂತಂದ್ರೆ ಸದಸ್ಯರಾಗ್ತೀವಿ ಅಂತಕ್ಕಂಥ ನಂಬಿಕೆ ನಮಗಿದೆ. ಇದು ಬರೀ ವಿಜಯ್ ಕುಮಾರ್ ಅವ್ರ ಜವಾಬ್ದಾರಿ ಅಥವಾ ಈ ವೇದಿಕೆ ಮೇಲೆ ಕೂತವ್ರ ಜವಾಬ್ದಾರಿ ಇಲ್ಲ, ಇಲ್ಲಿ ಕೂತವ್ರ ಪ್ರತಿಯೊಬ್ಬ ಮಾದಿಗರ ಜವಾಬ್ದಾರಿ ಅಂತ ಹೇಳಬೇಕಾಗ್ತದ. ಬರ್ತಕ್ಕಂತ ಏನು ತಾವೆಲ್ಲರೂ ಕೂಡ ಮೆಂಬರ್ಶಿಪ್ ಮಾಡಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕು. ಅದಕ್ಕ ವಿಜಯ್ ಕುಮಾರ್ ಅವರೇ ಬೇಕು ಅಥವಾ ಗೋಪಾಲ್ ಕಟ್ಟಿಮನಿ ಅನ್ನೋರು ಬೇಕು, ಚಂದ್ರಿಕಾ ಪರಮೇಶ್ವರ್ ಅವರೇ ಬೇಕು ಅಥವಾ ವೇದಿಕೆ ಮೇಲೆ ಕೂತವ್ರು ಯಾರೇ ಕೂಡ ಬೇಕಾ ಆದ್ರೆ ಕೂಡ ಮೆಂಬರ್ಶಿಪ್ ಆಗ್ತಂತವ್ರು ಕೂಡ ತಿಳ್ಕೊಬೇಡ್ರಿ. ತಾವೆಲ್ಲರೂ ಕೂಡ ಗೂಗಲ್ಗೆ ಹೋಗ್ರಿ, ಗೂಗಲ್ ಆಪ್ ಅಲ್ಲಿ ಮಾದಿಗರ ಮಹಾಸಭೆ ಅಂತ ಟೈಪ್ ಮಾಡ್ರಿ. ಮಾದಿಗರ ಮಹಾಸಭೆ ಟೈಪ್ ಮಾಡಿದಾಗ ತಮ್ಮೆಲ್ಲರಿಗೂ ಕೂಡ ಒಂದು ಆಪ್ಷನ್ ಸಿಗ್ತದ. ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಗೂಗಲ್ ಟೈಪ್ ಮಾಡಿ ಮಾದಿಗರ ಮಹಾಸಭೆ ಅಂತ ಹೊಡೆದಾಗ ತಮ್ಮೆಲ್ಲರಿಗೂ ಒಂದು ಈ ಕೂಡ ಚಿತ್ರ ಸಿಗ್ತದ. ಈ ಚಿತ್ರದಲ್ಲಿ ಮೇಲ್ಗಡೆ ಕಾಣ್ತಂತ 4 ಡಾಟ್ ಲೈಟ್ ರೋಡ್ ಕಾಣ್ತಾ ಇದೆಯಲ್ಲ, ಆ ಲೈನ್ ಮೇಲೆ ಕ್ಲಿಕ್ ಮಾಡ್ರಿ. ಆ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗೆ ನೋಂದಣಿ ನಿಮಗೆ ಸಿಗ್ತದ. ಅದಕ್ಕೆ ಗ್ರೀನ್ ಕಲರ್ ಇದೆಲ್ಲ ಅದನ್ನ ಕ್ಲಿಕ್ ಮಾಡ್ರಿ. ನಿಮ್ದೆಲ್ಲ ಫಾರ್ಮಾಲಿಟೀಸ್ ಕೇಳ್ತದ. ಇದರಲ್ಲಿ ನಿಮ್ಮ ಹೆಸರು, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಬ್ಲಡ್ ಗ್ರೂಪ್, ಆಮೇಲೆ ನಿಮ್ಮ ಮನೆ ಅಡ್ರೆಸ್, ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಪ್ಲಸ್ ಇಷ್ಟೆಲ್ಲ ಫಿಲ್ ಮಾಡಿದ್ಮೇಲೆ ಕೊನೆಗೆ ನಿಮಗೆ 500 ರೂಪಾಯಿ ಕೇಳ್ತದದು. ನೀವೆಲ್ಲರೂ ಕೂಡ ಆನ್ಲೈನ್ ಮನೆಯಲ್ಲೇ ಕೂಡ ಮಾಡ್ಬೋದು. ಕೊನೆಗೆ ನೀವು ನಿಮ್ ಗೂಗಲ್ ಪೇ, ಫೋನ್ ಪೇ ಯಾವ್ದ್ರಿಂದನೂ ಕೂಡ ನೀವು 500 ರೂಪಾಯಿ ಕಳಿಸಿದ್ರೆ ಇಮಿಡಿಯೇಟ್ ಆಗಿ ನಿಮಗೆ ಆ ಕಾರ್ಡ್ ಆಕ್ಟಿವೇಟ್ ಆಗ್ತದೆ. ಇಮಿಡಿಯೇಟ್ ಆಗಿ ಜನರೇಟ್ ಆಗಿ ನಿಮ್ದು ಫೋಟೋ ಕೂಡ ಬರ್ತದೆ ಅದರಲ್ಲಿ. ಇದು ಬಹಳ ಸಿಂಪಲ್ ಅದ. ಅದಕ್ಕೆ ಇದೊಂದು ಕಾರ್ಯಕ್ರಮ ಮಾಡಿ, ಯಾಕಂದ್ರೆ ತಮ್ಮೆಲ್ಲರೂ ಕೂಡ ತಿಳಿಸಕ್ಕೆ ಈ ಒಂದು ಕಾರ್ಯಕ್ರಮ ಮಾಡಿದ್ವಿ ಇವತ್ತು. ಇದು ಬಿಟ್ಟು ಬೇರೆ ಏನಾದ್ರೂ ತಮಗೆ ಮಾಹಿತಿ ಬೇಕಪ್ಪ ಅಂತಂದ್ರೆ ನಾವೆಲ್ಲರೂ ಕೂಡ ಅದ್ರ ಜೊತೆಗೆ ಇರ್ತೀವಿ. ಈ ಒಂದು ಮಾದಾರ ಮಹಾಸಭಾ, ಈ ಒಂದು ಮಾದಾರ ಮಹಾಸಭಾದ ಒಂದು ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರ ಎಲ್ಲರನ್ನು ಒಳಗೊಂಡು ಅತ್ಯುತ್ತಮವಾಗಿ ನಮ್ಮ ಸಮಾಜವನ್ನ ಕಟ್ಟಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಸಂಘಟನೆ. ನಾವೆಲ್ಲರೂ ಬಹಳಷ್ಟು ಜನ ಹೇಳ್ತೀವಿ ಸಮಾಜ ಹಂಗಿಲ್ಲ, ಹಿಂಗಿಲ್ಲ, ಹಂಗ ಸರಿ ಇಲ್ಲ, ಹಿಂಗ್ ಸರಿ ಇಲ್ಲ. ಹೌದ್ರಪ್ಪ, ಡೊಂಕ್ ಅದ ಸಮಾಜ 100ಕ್ಕೆ 101% ಡೊಂಕ್ ಅದ, ಇಲ್ಲ ಅಂತಿಲ್ಲ. ಅದನ್ನ ಬರೇ ಬಾಯಿ ಮಾತ್ಲಿ ಅಂತ ಹೇಳಿದ್ರೆ ಸರಿಪಡಿಸ್ಲಕ್ ಆಗ್ತದ? ನಾವೆಲ್ಲರೂ ಬರೇ ಬಾಯಿ ಮಾತ್ಲಿ ಅಂತ ಹೇಳಿದ್ರೆ ಸರಿಪಡಿಸ್ಲಕ್ ಆಗ್ತದ? ಸಾಧ್ಯನೇ ಇಲ್ಲ. ನಾವು ಸರಿಪಡಿಸ್ಬೇಕಾಯ್ತು ಅಂತೇಳಿ ಅಂತಂದ್ರ ನಾವು ಅದ್ರೊಳಗೆ ಇನ್ವಾಲ್ವ್ ಆಗ್ಬೇಕು. ಇನ್ವಾಲ್ವ್ ಆಗಿ ಪ್ರತಿಯೊಬ್ರು ಬೇರೆಯವ್ರ ಬಗ್ಗೆದಾಗ ಮಾತಾಡ್ತಕ್ಕಂಥದ್ದು ಬಿಡ್ಬೇಕು. ನಾವೇನ್ ಮಾಡಿದೀವಿ ಅಂತಕ್ಕಂಥದನ್ನ ಮಾತ್ರ ವಿಚಾರ ಮಾಡ್ಬೇಕು. ಕೆಲವ್ರು ಮಾಡ್ತಾರ, ಕೆಲವ್ರು ಮಾಡಲ್ಲ. ಅದನ್ನ ತಗೊಂಡು ನಾವ್ ಏನ್ ಮಾಡ್ಬೇಕು? ಒಬ್ರಿಗೊಬ್ರಿಗೆ ದ್ವೇಷಿಸ, ಒಬ್ರದು ಖಿಲಾಫ್ ಹೇಳೋದು, ಒಬ್ರದು ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅಂತಕ್ಕಂಥದ್ದು ಹೇಳೋದೇ ಆಯ್ತಲ್ಲ, ಮತ್ತೆ ಮಾಡೋದು ಯಾವಾಗ ಅಂತ. ಇದು ಕರ್ನಾಟಕ ಮಾದಾರ ಮಹಾಸಭಾ ಮಾಡಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಅವ್ರಿಗೆ ನಿಜವಾಗ್ಲೂ ನಾವೆಲ್ಲರೂ ಕೂಡ ಚಪ್ಪಾಳೆ ತಟ್ಟಬೇಕು. ಮಾದಾರ ಮಹಾಸಭಾ ಮಾಡಿದಂಥವ್ರಿಗೆ ಸದಸ್ಯತ್ವ ನೋಂದಣಿ ಮಾಡೋದು ಬಹಳ ಮುಖ್ಯವಾದದ್ದು. ಯಾಕಂದ್ರೆ
ನಾವೆಲ್ಲರೂ ಕೂಡ ಬಹಳ ಹಿಂದೆ ಬಿದ್ದಿದ್ದೀವಿ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಕೂಡ ಇನ್ನೂ ಬಹಳಷ್ಟು ಅನುಭವ ಬರಬೇಕಾಗ್ತದ. ಬಂದರೂ ಕೂಡ ಆ ಒಂದು ಶಕ್ತಿ ನಮ್ಮಲ್ಲಿ ಬರ್ತಾ ಇಲ್ಲ. ಇವತ್ತು ನಾವು ಕಸ್ಕೊಂಡು ತಿನ್ಬೇಕನ್ನೋ ಒಂದು ಶಕ್ತಿ ನಮ್ಮಲ್ಲಿ ಇಲ್ಲ. ನಮ್ಮ ತನ ಬಂದ್ರೆ ಅಷ್ಟೇ ನೋಡೋಣ ಮಾಡೋಣ ಅನ್ನೋದ್ರಲ್ಲೇ ಇದ್ದೀವಿ. ಆ ಒಂದು ಶಕ್ತಿ ಬರಬೇಕಾದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ, ಇವತ್ತು ಯಾರೇ ಸಮಾಜ ಕಟ್ಟಬೇಕಾದ್ರೂ ಎಲ್ಲರೂ ಕೂಡ ಪಕ್ಷ ಭೇದ ಭಾವ ಮರೆತು ಇವತ್ತು ನಾವು ಸಮಾಜ ಕಟ್ಲಕ್ಕೆ ಮುಂದಾಗಿದ್ದೀವಿ. ಯಾರು ಕೂಡ ಇದರಲ್ಲಿ ಪಕ್ಷ ಪಾತ ಮಾಡೋದಿಲ್ಲ. ಸಮಾಜ ಅಂತ ಬಂದಾಗ ಮಾತ್ರ ಬರೀ ಸಮಾಜ ಏಳಿಗೆಗಾಗಿ, ಸಮಾಜ ಉದ್ಧಾರಕ್ಕಾಗಿ, ಸಮಾಜದ ಒಂದು ಹಿತಚಿಂತನೆಗಾಗಿ ಏನ್ ಮಾಡಬೇಕು ಏನಿಲ್ಲ, ನಮ್ಮ ಮುಂದೆ ಬರ್ತಕ್ಕಂಥ ನಮ್ಮ ಮಕ್ಕಳಿಗಾಗಿರ್ಬೋದು, ನಮ್ಮ ಸೊಸೈದರಿಗಾಗಿರ್ಬೋದು, ಮೊಮ್ಮಕ್ಕಳಿಗಾಗಿರ್ಬೋದು, ಮುಂದೆ ಬರ್ತಕ್ಕಂಥ ಪೀಳಿಗೆಗಳಿಗೆ ನಾವು ಏನ್ ಮಾಡ್ಬೇಕು ಅನ್ನೋದು ಮಾತ್ರ ನಾವು ಚಿಂತನೆ ಮಾಡ್ಬೇಕಾಗುತ್ತೆ. ಇವತ್ತು ಇದು ಒಂದು ಮಾದರ ಮಹಾಸಭೆ ವೇದಿಕೆ ಮಾಡಿಸ್ಕೊಟ್ಟಂತ KH ಮುನಿಯಪ್ಪ ಸಾಹೇಬ್ರಿಗೂ, ಅಲ್ಲಿದ್ದಂತ ಎಲ್ಲ ನಮ್ಮ ನಾಯಕರು, ನಮ್ಮ ಸಮಾಜದ ಮುಖಂಡರಾಗಿರುವಂತ ಎಲ್ಲ ನಮ್ಮ ನಾಯಕರುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇದೊಂದು ವೇದಿಕೆ ಕಲ್ಪಿಸಿಕೊಟ್ಟಂತ ಮಹಾನ್ ನಾಯಕರಿಗೆ ನಾವು ಇವತ್ತು ಕೃತಜ್ಞತೆ ಸಲ್ಲಿಸಬೇಕು. ನೋಂದಣಿ ಕಾರ್ಯಕ್ರಮ ಇವತ್ತಿಂದ ಆರಂಭ ಆಗ್ತಾ ಇದೆ. ಅದನ್ನ ಎಲ್ಲರೂ ಚಾಚು ತಪ್ಪದೆ ಇಡೀ ಈಗಾಗಲೇ ರಾಜ್ಯ ನಾಯಕರು ಹೇಳಿದಾರ, ಸುಮಾರು ಒಂದು ಗುಲ್ಬರ್ಗ ಜಿಲ್ಲೆಯಿಂದ 10,000ರಿಂದ 20,000 ತನ ಮಾಡಿದ್ರ ಈ ಸಮಾಜಕ್ಕೆ ಆಗುವಂತ ಮುಂದಿನ ದಿನಗಳಲ್ಲಿ ಬರಂತ ಎಲ್ಲ ಸವಲತ್ತುಗಳಿಗೆ ಅನುಕೂಲ ಆಗುವಂತ ಸಂದೇಶ ಕೊಟ್ಟರ. ಅದು ಗುಲ್ಬರ್ಗಾನೇ ಮುಖ್ಯವಾಗಿ ಇಲ್ಲಿಂದ ಇವತ್ತು ಸದಸ್ಯರ ತಾವೆಲ್ಲರೂ ತಮ್ಮ ಮೊಬೈಲಲ್ಲಿ ತಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತು ಒಂದು ಫೋಟೋ ಕೊಟ್ಟು ಆಟೋಮೆಟಿಕ್ ನೀವು ಕ್ಲಿಕ್ ಮಾಡಿ ನಿಮ್ಮ ಹೆಸರು, ಆಧಾರ್ ಕಾರ್ಡ್, ಗ್ರಾಮ, ವಿಳಾಸ ಮತ್ತು ಕ್ಷೇತ್ರ, ಲೋಕಸಭಾ ಕ್ಷೇತ್ರ ಮತ್ತು ಯಾವ ಕ್ಷೇತ್ರದ ಗುಲ್ಬರ್ಗ ಅಥವಾ ಚಿತ್ತಾಪುರ ಎಲ್ಲಿದ್ರು ಅವ್ರ ಆ ಕ್ಷೇತ್ರ ಆದ ತಕ್ಷಣ ವಿತಿನ್ 500 ರೂಪೀಸ್ ಅದಕ್ಕೆ ನೀವು ಹಾಕಿದ ತಕ್ಷಣ ವಿತಿನ್ 5 ಮಿನಿಟ್ ಒಳಗಾಗಿ ಅಥವಾ 2 ಮಿನಿಟ್ ಒಳಗೆ ನಿಮ್ದೊಂದು ಆಧಾರ್ ಕಾರ್ಡ್ ಬಂದಪ್ಪ ಇದು ಪರಿಚಯ ಚಿತ್ರ ಬಂದಿರ್ತದ. ಅದನ್ನ ಸದಸ್ಯತ್ವ ನೋಂದಣಿ ಇರ್ತದೆ. ನಾವೆಲ್ಲರೂ ಇಲ್ಲಿರಂತ ಹೆಣ್ಮಕ್ಳು ಮಾಡ್ಬೋದು, ವಿದ್ಯಾವಂತರು ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡೋದು, ನ್ಯಾಯ ಎಲ್ಲರೂ ಈ ಸದಸ್ಯತ್ವ ಆಗಲಿಂದ ಈಗಾಗಲೇ ನಿಗ್ರಹ ತರಫಲ್ಲಿ ಬಹಳ ವಿಸ್ತಾರವಾಗಿ ಹೇಳಿದ್ರು. ಇವತ್ತು ಒಕ್ಕಲಿಗ ಸಮಾಜ ರಾಜ್ಯದಲ್ಲೇ ಬಲಿಷ್ಠದ, ಆದ್ರೆ ಅವ್ರ ಜನಸಂಖ್ಯೆ ಕಡಿಮೆ ಅದ. ನಾವು ಇಡೀ ರಾಜ್ಯದಾಗ ಹೆಚ್ಚಿನ ಜನಸಂಖ್ಯೆ ಇದ್ದಾರೆ. ಈಗ ಸುಮಾರು ಅನೇಕ ನಮ್ಮ ಹೋರಾಟಗಾರರ ಫಲದಿಂದ 30 ವರ್ಷಗಳನ್ನ ನಾವು ಹೋರಾಟ ಮಾಡಿದ್ದೇವೆ. ಮಾದಿಗರು, ಒಳ ಮೀಸಲಾತಿಗೆ ಅನೇಕ ಹೋರಾಟಗಳಂದ್ರೆ ಎಲ್ಲಾ ರೀತಿಯಾಗಿದ್ದು. ಆದ್ರೆ ಅದನ್ನ ಇವತ್ತು ಫಲವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅದಕ್ಕೊಂದೇನೋ ಅವಕಾಶ ಕೊಟ್ಟು ಒಳ ಮೀಸಲಾತಿಗೆ ಲೆಫ್ಟಿಗೆ 6%, ರೈಟಿಗೆ 6%, ಉಳಿದವರಿಗೆ 5% ಅಂತ ಒಂದು ಹಂಚಿ ಕೊಟ್ರ. ಅದನ್ನು ಒಂದು ಒಳ್ಳೆಯದ. ಆದ್ರೆ ಈ ಹೋರಾಟಗಾದ ಈ ಸದಸ್ಯರಿಂದ ಮುಂದೆ ಬರಂತ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜಲ್ಲಿ ಈಗಾಗಲೇ ರಾಜ್ಯ ನಾಯಕರು ತಮ್ಮದೇ ಒಂದು ವಿಚಾರದಿಂದ ಮಾಡಬೇಕನ್ನೋ ಉದ್ದೇಶದ. ಯಾಕಂದ್ರೆ ಈ ಮೆಂಬರ್ ಆಗೋದ್ರಿಂದ ನಾಳೆಗೆ ನಿಮ್ಮ ಮಕ್ಕಳಿಗೆ ಮೆಂಬರ್ಶಿಪ್ ಆಗೋದ್ರಿಂದ ಅಲ್ಲಿ ಬರೋಂಥ ನಿಮ್ಗೆ ಕೊಡುವಂತ ವ್ಯವಸ್ಥೆ ಅಥವಾ ನಿಮ್ಗೆ ಬರೋಂಥ ಸವಲತ್ತುಗಳ ನಿಮ್ಗೆ ಒಂದು ಒಳ್ಳೇದಾಗ್ತದ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಕರ್ನಾಟಕ ಸರ್ಕಾರದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ VTU ಬೆಳಗಾವಿಯ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಸದಸ್ಯರಾಗಿ ನಾಮನಿರ್ದೇಶನಗೊಂಡಿರುವ ಮಹಾಂತೇಶ್ ಎಸ್ ಕೌಲ್ಗಿ ಅವರಿಗಾಗಿ ಸನ್ಮಾನ ಸಮಾರಂಭವು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಜರುಗಿತು. ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಅಲೆಮಾರಿ, ಅರೆ ಅಲೆಮಾರಿ ವಿಮುಕ್ತ ಬುಡಕಟ್ಟುಗಳ ಸಂಘ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ಸರ್ಕಾರದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ VTU ಬೆಳಗಾವಿಯ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಗಿ ನಾಮನಿರ್ದೇಶನಗೊಂಡಿರುವ ಮಹಾಂತೇಶ್ ಎಸ್ ಕೌಲ್ಗಿ ಅವರಿಗಾಗಿ ಸನ್ಮಾನ ಸಮಾರಂಭವು ದಿನಾಂಕ 4ನೇ ಜನವರಿ 2026ರಂದು ಸಾಯಂಕಾಲ 4 ಗಂಟೆಗೆ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಜರುಗಿತು.
ಈ ಸಮಾರಂಭದ ಉದ್ಘಾಟಕರಾಗಿ ಅಫ್ಜಲ್ಪುರ ಮತಕ್ಷೇತ್ರದ ಶಾಸಕರಾದ ಎಂವೈ ಪಾಟೀಲ್ ಆಗಮಿಸಿದ್ದರು. ಜ್ಯೋತಿ ಬೆಳಗಿಸಲು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಆಗಮಿಸಿದ್ದರು. ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲು ವಿಧಾನ ಪರಿಷತ್ತಿನ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಆಗಮಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಲಬುರಗಿಯ ಅಹಿಂದ ಅಧ್ಯಕ್ಷರಾದ ಬೈಲಪ್ಪ ನೆಲೋಗಿ ವಹಿಸಿದ್ದರು. ಗೌರವ ಉಪಸ್ಥಿತರಾಗಿ ಕಲಬುರಗಿಯ ಕೋಲಿ ಸಮಾಜದ ಹಿರಿಯ ಮುಖಂಡರಾದ ಶಿವಶರಣಪ್ಪ ಕೋಬಾಳ್, ಈಡಿಗ ಸಮುದಾಯದ ಹಿರಿಯ ಮುಖಂಡರಾದ ಬಸಯ್ಯ ಗುತ್ತೇದಾರ್, ವಿಶ್ವಕರ್ಮ ಸಮಾಜದ ಹಿರಿಯ ಮುಖಂಡರಾದ ಸುಭಾಷ್ ಪಂಚಾಳ್, ದಲಿತ ಸಂಘರ್ಷ ಸಮಿತಿ ಕಲಬುರಗಿಯ ಜಿಲ್ಲಾ ಸಂಚಾಲಕರಾದ ಭೀಮ್ಶಾ ಖನ್ನಾ ಆಗಮಿಸಿದ್ದರು. ಮಹಿಳಾ ಕಾಂಗ್ರೆಸ್ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ರೇಣುಕಾ ಸಿಂಗೆ ಸ್ವಾಗತ ಭಾಷಣ ಮಾಡಿದರು. ಕಲಬುರಗಿಯ ಶಿಕ್ಷಕರಾದ ಬಸವರಾಜ್ ಹೆರೂರ್ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಪೊಲೀಸ್ ಇಲಾಖೆಯ ಅಂಬಾರಾಯ್ ಆಲ್ಗೂಡ್ ನಿರೂಪಣೆ ಮಾಡಿದರು. ಮಲ್ಲಿಕಾರ್ಜುನ್ ಹೇಳವರ್ ವಂದನಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಕಲಬುರಗಿಯ ಪ್ರಧಾನ ಕಾರ್ಯದರ್ಶಿಗಳಾದ ವಿನೋದ್ ಕುಮಾರ್ ಜೆನ್ವೈರಿ, ಜಿಲ್ಲಾಧ್ಯಕ್ಷರಾದ ಕುಮಾರ್ ಯಾದವ್, ಉಪಾಧ್ಯಕ್ಷರಾದ ಪಿಡಪ್ಪ ಜಾಲ್ಗಾರ್, ಪ್ರಧಾನ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್ ಹೇಳವರ್, ಸಹ ಕಾರ್ಯದರ್ಶಿಗಳಾದ ಹಣಮಯ್ಯ ಆಲೂರ್, ಚಂದು ಪವಾರ್, ಉಪಾಧ್ಯಕ್ಷರಾದ ಸಿದ್ದರಾಮ್ ಗರಡ್ಕರ್, ಅಶೋಕ್ ಮಡಿವಾಳ್, ಹಿರಿಯ ಉಪಾಧ್ಯಕ್ಷರಾದ ವಿಸಿ ನೀರಡ್ಗಿ, ಕೋಶಾಧ್ಯಕ್ಷರಾದ ಶರಣು ಸೂರ್ಯವಂಶಿ, ಸಹ ಕಾರ್ಯದರ್ಶಿಗಳಾದ ಮಲ್ಲೇಶಿ ಯಾದವ್, ಹಿರಿಯ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ಕಟಬು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮವನ್ನು ನನ್ನ ನ್ಯಾಯವಾದಿ ಮಿತ್ರ ಮಹಾಂತೇಶ್ ಕೌಲ್ ಅವರಿಗೆ ಗೌರವ ಸನ್ಮಾನ ಹಮ್ಮಿಕೊಂಡಿದ್ದೇವೆ. ನಮ್ಮ ಕರೆಯ ಮೇರೆಗೆ ಎಂವೈ ಪಾಟೀಲ್ರು ಹರ್ಷದಿಂದ ಬಂದಿದ್ದಾರೆ ಉದ್ಘಾಟನೆ ಮಾಡಲಿಕ್ಕೆ. ನಮ್ಮ ನೆಚ್ಚಿನ ದಕ್ಷಿಣ ಶಾಸಕರಾದಂತಹ ಅಲ್ಲಮಪ್ರಭು ಅವರು ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ನಾನು ತುಂಬುವುದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನನ್ನ ನೆಚ್ಚಿನ ವಿಧಾನ ಪರಿಷತ್ ಶಾಸಕರಾದಂತಹ ಜಗದೇವ ಗುತ್ತೇದಾರ್ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ತುಂಬುವುದ ಸ್ವಾಗತವನ್ನು ಬಯಸ್ತೇನೆ. ಯಾಕಂದರೆ ಒಬ್ಬ ಒಳ್ಳೆಯ ಕಾರ್ಯಕರ್ತ ಇವತ್ತಿನ ಮಹಾಂತೇಶ್ ಕೌಜಿಯವರು ನನ್ನ ಮತಕ್ಷೇತ್ರದ ಕೌಲ್ಗ ಬೀದ ಗ್ರಾಮದ ಒಬ್ಬ ವ್ಯಕ್ತಿ ಅನ್ನೋದಕ್ಕಿಂತ ಒಂದು ಸಂಸ್ಥೆ ಅಂತ ಅನ್ಬೋದು ಅವರಿಗೆ. ಯಾಕಂದರೆ ಸಂಘಟನೆಯಲ್ಲಿ ಬಹಳ ಸಕ್ರಿಯವಾಗಿ ಪಾಲ್ಗೊಂಡು ಸಂಘಟನೆ ಕಟ್ಟತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಅವರಿಗೆ ಗೌರವ ಸಲ್ಲಿಸೋದು ಇವತ್ತು ಕರ್ನಾಟಕ ಸರ್ಕಾರದ ವತಿಯಿಂದ ಏನು ಯುಟಿ ಏನು ಸಿಂಡಿಕೇಟ್ ಸದಸ್ಯರಾಗಿ ಸರ್ಕಾರ ನೇಮಕ ಮಾಡಿದ್ದು ಇದು ಸೂಕ್ತ. ಒಬ್ಬ ಒಳ್ಳೆಯ ವ್ಯಕ್ತಿಗೆ ಇವತ್ತು ಆ ಸ್ಥಾನ ಸಿಕ್ಕಿದ್ದು ಭಾಳ ನನ್ನಲ್ಲಿ ಸಂತೋಷ ಆಗಿದೆ. ಯಾಕಂದರೆ ಆ ಪ್ರತಿಭಾವಂತ ಏನು ವಕೀಲರಾಗಿ ಸಮಾಜ ಸೇವೆ ಮತ್ತು ರಾಜಕೀಯದಲ್ಲಿ ಕೂಡ ಬಹಳ ಸಕ್ರಿಯವಾಗಿ ಪಾಲ್ಗೊಂಡು ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ. ಆದರೆ ಅವರಿಗೆ ಸ್ಥಾನಮಾನ ಸಿಕ್ಕಿರಲಿಲ್ಲ. ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಗುರುತಿಸಿ ಅವರಿಗೆ ಈ ಸ್ಥಾನ ಕೊಟ್ಟಿದ್ದಾರೆ. ನಾವು ಭಾಳ ಮೊದಲಿಂದ ಆತ್ಮೀಯ ಮಿತ್ರ, ಯಾವಾಗಲೂ ಹುಟ್ಟು ಹೋರಾಟಗಾರ, ಒಬ್ಬ ವಕೀಲ ವೃತ್ತಿ ಆದರೂ ಕೂಡ ಸಮಾಜದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಬಂದಾಗ ಅದರ ಮುಖಂಡತ್ವ ಏನು ತೀರ್ಥತನದಿಂದ ಚೆನ್ನಾಗಿ ಎಲ್ಲ ಜನರ ಮನವೊಲಿಸ್ತಕ್ಕಂಥ ರೀತಿಯಲ್ಲಿ ಮಾತನಾಡಿ ಹುರಿದುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಅಂಥ ಒಬ್ಬ ವ್ಯಕ್ತಿಗೆ ಇವತ್ತು ನಮ್ಮ ಘನ ಸರ್ಕಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಖರ್ಗೆ ಇವರು, ನಮ್ಮ ಎಂವೈ ಪಾಟೀಲರು ಎಲ್ಲರೂ ಸೇರಿ ಒಂದು ಒಳ್ಳೆಯ ಸ್ಥಾನಮಾನ ಕೊಟ್ಟು ಒಂದು ಗೌರವ ತಂದಿದ್ದಾರೆ. ಆ ಹೋರಾಟಗಾರನಿಗೆ ಮತ್ತು ಸಮಾಜ ಬಗ್ಗೆ ಚಿಂತನೆ ಮಾಡತಕ್ಕಂಥ ವ್ಯಕ್ತಿಗೆ ಒಂದು ಸ್ವಂತ ಗೌರವ ಇದಾಗಿದೆ. ಯಾಕಂದರೆ ಮನುಷ್ಯನಿಗೆ ಇಂಥ ಸಮಯದಲ್ಲಿ ಇಂಥ ಪ್ರೋತ್ಸಾಹ ಸಿಕ್ಕರೆ ಮತ್ತಿಷ್ಟು ಹುಮ್ಮಸ್ಸು ಮತ್ತು ಹುರುಪು ಬರ್ತದೆ, ಕೆಲಸ ಮಾಡ್ತಕ್ಕಂಥ ಆಸಕ್ತಿ ಕೂಡ ಇರ್ತದೆ. ಮನುಷ್ಯನಿಗೆ ಅವನು ಕೂಡ ಯಾವಾಗಲೂ ಕೂಡ ಒಳ್ಳೆಯ ಆರೋಗ್ಯವಂತ, ಜಲ ಭಾಗ್ಯ, ಆರೋಗ್ಯ ಭಾಗ್ಯ, ಅಧಿಕಾರ ಭಾಗ್ಯ ಒಂದು ಇಟ್ಟಿದ್ದಿಲ್ಲ, ಅದು ಬಂತೀಗ ಮಕ್ಕಳ ಭಾಗ್ಯ, ಮೂರು ಮಕ್ಕಳು, ಕುಟುಂಬ ಭಾಗ್ಯ, ಎಲ್ಲರೂ ಭಾಗ್ಯವಂತಂದ್ರೆ ಪಡೆದಿರ್ತಕ್ಕಂಥ ವ್ಯಕ್ತಿ. ಸಂಪೂರ್ಣ ಭಾಗ್ಯಗಳನ್ನು ಇವತ್ತು ಪೂರ್ಣ ಆಯ್ತು ಅಂತೇಳಿ ನಾನು ಭಾವಿಸಿ ಅವರಿಗೆ ಮಾಡಿರ್ತಕ್ಕಂಥ ಒಳ್ಳೆಯ ಸೂಕ್ತ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ಕಲಬುರಗಿ ಜಿಲ್ಲಾ ಸಮಿತಿಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು.
ಸರಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನಾ ಹೋರಾಟ ಸಮಿತಿ ವಿಜಯಪುರದ ನೇತೃತ್ವದಲ್ಲಿ ನಡೆಯುತ್ತಿರುವ ಹೋರಾಟದಲ್ಲಿನ 27 ಜನ ಪ್ರಮುಖ ನಾಯಕರನ್ನು ಬಂಧಿಸಿ ಅವರ ಮೇಲೆ ಗಂಭೀರ ಕೇಸ್ಗಳನ್ನು ಹಾಕಿರುವ ಸರ್ಕಾರದ ಕ್ರಮವನ್ನ ಖಂಡಿಸಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ, ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್, AIKKMS, AIUTUC ಕಲಬುರಗಿ ಜಿಲ್ಲಾ ಸಮಿತಿಗಳ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯನ್ನ ಉದ್ದೇಶಿಸಿ AIKKMS ನ ಕಲಬುರಗಿ ಜಿಲ್ಲಾ ಉಪಾಧ್ಯಕ್ಷರಾದ ಕಾಮ್ರೇಡ್ ವಿಶ್ವನಾಥ್ ಸಿಂಘೆ ಹಾಗೂ AIUTUC ನ ಕಲಬುರಗಿ ಜಿಲ್ಲಾ ಕಾರ್ಯದರ್ಶಿಗಳಾದ ಕಾಮ್ರೇಡ್ SM ಶರ್ಮಾ ಅವರು ಭಾಷಣಕಾರರಾಗಿ ಮಾತನಾಡಿದರು. ಸಭೆಯ ಅಧ್ಯಕ್ಷತೆಯನ್ನು AIKKMS ನ ಜಿಲ್ಲಾ ಕಾರ್ಯದರ್ಶಿಗಳಾದ ಕಾಮ್ರೇಡ್ ಮಹೇಶ್ SB ವಹಿಸಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾ ಮುಖಂಡರುಗಳಾದ ಜಗನ್ನಾಥ್ SH, ರಾಘವೇಂದ್ರ MG, ರಮೇಶ್ ದೇವಕರ್, ಈಶ್ವರ್ ಕುಂಬಾರ್, ಹರೀಶ್ ಸಂಗಾಣಿ, ಭೀಮಾಶಂಕರ್ ಆಂದೋಲಾ, ಶಂಕರ್ ಜಾಧವ್, ಅಮೃತ್ ಚವಾಣ್, ಶಂಭುಲಿಂಗ್ ಸರಡಗಿ, ಮಲ್ಲಿಕಾರ್ಜುನ ಜಾನೆ, ಮಲ್ಲಿಕಾರ್ಜುನ್ ಬೈಂಡ್ಲರ್, ಭೀಮರಾಯ ಮುಕಡಿ, ಹುಲಿರಾಜ್, ಲಕ್ಷ್ಮಣ್ ಪೂಜಾರಿ, ಶಿವರಾಜ್ ಗಂಗಾಣಿ, ಶಿವರಾಜ್ ಯಳವಾರ್, ಸತೀಶ್ ಪಟ್ಟಣ್ ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು. ಪ್ರತಿಭಟನೆ ಕೈಗೊಂಡಿದ್ವಿ. ಯಾಕಂತಂದ್ರೆ ಇತ್ತೀಚೆಗೆ ಜನವರಿ 1ನೇ ತಾರೀಕು ಬಿಜಾಪುರ್ನಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕು ಅಂತ ಹೇಳಿ ಸುಮಾರು 3 ತಿಂಗಳುಗಳಿಂದ ಹೋರಾಟ ಮಾಡ್ತಿರ್ತಕ್ಕಂಥ ಒಂದು ಪ್ರಮುಖ ನಾಯಕರನ್ನ ಸರ್ಕಾರ ಪೊಲೀಸ್ ದೌರ್ಜನ್ಯದ ಮೂಲಕ ಅವ್ರನ್ನ ಬಂಧನ ಮಾಡಿ 27 ಜನರುಗಳ ಮೇಲೆ ಗಂಭೀರವಾಗಿರ್ತಕ್ಕಂಥ ಕೇಸ್ಗಳನ್ನ ಹಾಕಿದ್ದಾರೆ. ಈಗ 6 ಜನರು ಇನ್ನೂ ಜಾಮೀನು ರಹಿತ ಬಂಧನದಲ್ಲಿ ಇರೋದನ್ನು ನಾವು ಖಂಡಿಸ್ಬಿಟ್ಟು ಆ ಎಲ್ಲ ನಾಯಕರನ್ನ ಬೇಷರತ್ತಾಗಿ ಬಿಡುಗಡೆ ಮಾಡಬೇಕಂತೇಳಿ ನಾವು ಸರ್ಕಾರನ ಒತ್ತಾಯಿಸ್ತಾ ಇದ್ದೀವಿ. ಸ್ನೇಹಿತರೆ, ಮುಖ್ಯವಾಗಿ ನಾವೇನು ನೋಡ್ತೀವಿ ಅಂತಂದರೆ, ಒಂದು ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಚಳುವಳಿ ಇರ್ತಕ್ಕಂಥದ್ದು ನಮ್ಮ ಮೂಲಭೂತ ಹಕ್ಕಾಗಿರುತ್ತೆ. ನಾವು ಸರ್ಕಾರಕ್ಕೆ ಸರ್ಕಾರಿ ಕಾಲೇಜು ಬೇಕು ಅಂತ ಹೇಳಿದಾಗ ಸರ್ಕಾರ ಅದನ್ನು ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿ ನಾಚಿಕೆಗೇಡಿನಿಂದ ಅವರು ಉತ್ತರ ಕೊಡ್ತಾ ಇದ್ದಾರೆ. ಅವರಿಗೆ ಹಿತಾಸಕ್ತಿ ಇರ್ತಕ್ಕಂಥದ್ದು ಒಂದು ಪ್ರೈವೇಟ್ ಕಾಲೇಜು ಸ್ಥಾಪನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಹಿತಾಸಕ್ತಿನ ಮುಂದಿಡ್ತಾ ಇದ್ದಾರೆ. ನಾವು ಇದನ್ನು ಒಪ್ಪುತ್ತಾ ಇಲ್ಲ. ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಜೊತೆಗೆ ಇನ್ನು ಕಾಮ್ರೇಡ್ ಭಗವಾನ್ ರೆಡ್ಡಿ ಅವರು ನಮ್ಮ ರೈತ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಗಳಾಗಿದ್ದಾರೆ. SKM ಸಂಘಟನೆಯ ಒಂದು ರಾಜ್ಯ ನಾಯಕರು ಕೂಡ ಆಗಿದ್ದಾರೆ. ಅವರು ಇಂತಹ ಒಂದು ಗಣ್ಯ ವ್ಯಕ್ತಿಗಳು ಏನು ಹೋರಾಟಗಾರರು ಅವ್ರ ಮೇಲೆ ಈ ಥರ ಮೊಕದ್ದಮೆ ಹಾಕಿದ್ದನ್ನು ನಾವು ಖಂಡಿತ ಒಪ್ಪಕ್ಕಾಗೋದಿಲ್ಲ. ಬೇಷರತ್ತಾಗಿ ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೀವಿ. ಎಲ್ಲ ಕೇಸ್ಗಳನ್ನ ರದ್ದುಗೊಳಿಸಬೇಕಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.